ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಯಚೂರು ಮೂಲದ ಯುವಕನನ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರಿಂದ ಸೊಹೇಲ್ನ ವಶಕ್ಕೆ ಪಡೆದು ನಿರಂತರವಾಗಿ ವಿಚಾರಣೆ ಆಗ್ತಾ ಇದೆ. ಮಾನವಿ ಪಟ್ಟಣದ ನಿವಾಸಿ ಈತ ಸೊಹೇಲ್ ಪಾಷಾ ಅಂತ ಹೇಳಿ ಈತನ ವಿಚಾರಣೆ ಆಗ್ತಾ ಇದೆ. ನೋಡಿ, ಈತ ಬೇರೆ ಯಾರು ಅಲ್ಲ, ಸಲ್ಮಾನ್ ಖಾನ್ ಅಭಿಮಾನಿ. ಒಬ್ಬ ಅಭಿಮಾನಿಯಾಗಿ ತನ್ನ ಹೀರೋಗೆ ಈ ರೀತಿಯಾಗಿ ಜೀವ ಬೆದರಿಕೆ ಹಾಕಿದ್ನ ಅನ್ನುವಂಥ ಪ್ರಶ್ನೆ, ಈ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇದೆ. ಡೌಟ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಈತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಆರೋಪದ ಹಿನ್ನೆಲೆ ರಾಯಚೂರು ಮೂಲದ ಯುವಕನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರಿಂದ ಆಗ್ತಾ ಇರುವಂಥ ವಿಚಾರಣೆ ಇದು. ಹಂಗಾಗಿ ಯಾವ ಕಾರಣಕ್ಕಾಗಿ ಈತ ಈ ರೀತಿಯಾಗಿ ಜೀವ ಬೆದರಿಕೆಯನ್ನು ಹಾಕ್ತಿದ್ದ, ಈತನಿಗೆ ನಂಬರ್ ಹೇಗೆ ಸಿಕ್ತು, ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗುತ್ತೆ. ಸೊಹೇಲ್ ಪಾಷನನ್ನ ಈಗ ವಶಕ್ಕೆ ಪಡೆದು ಖಾಕಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಇತ್ತ ಆರೋಪಿ ಪೋಷಕರಿಗೆ ಮುಂಬೈ ಪೊಲೀಸರು ಕೂಡ ಬುಲಾವ್ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ಮಾನ್ವಿಯಿಂದ ಮುಂಬೈಗೆ ಆ ಕುಟುಂಬ ಹೋಗಿದೆ. ಆರೋಪಿ ಸೊಹೇಲ್ ಅವರ ತಂದೆ ತಾಯಿ ಮುಂಬೈ ಠಾಣೆಗೆ ಹೋಗಬೇಕಾಗತ್ತೆ, ಈಗಾಗಲೇ ಬಿಟ್ಟಿದ್ದಾರೆ, ರಾಯಚೂರಿನಿಂದ ಹೋಗ್ತಿದ್ದಾರೆ. ಸಹಜವಾಗಿ ಅವರ ಪೋಷಕರ ವಿಚಾರಣೆ ಆಗತ್ತೆ, ಆತಂಕ ಇರುತ್ತೆ. ಆರಂಭದಲ್ಲಿ ಹೆಂಗೆ ಹೇಳೋದು, ಇವರ ಕೈ ಅಂದರೆ ಈ ವ್ಯಕ್ತಿ ಏನಿದಾನಲ್ಲ, ಈ ಆರೋಪಿ ಏನಿದಾನಲ್ಲ, ಅಭಿಮಾನಿ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇವರ ಹಿಂದೆ ಯಾರಿದೆ, ಗ್ಯಾಂಗ್ ಇದೆಯಾ, ಏನಿದೆಯಾ, ಯಾಕೆ ಈತ ಹಿಂಗೆ ಮಾಡ್ತಿದ್ದ ಅನ್ನೋದು ತನಿಖೆ ಆಗಬೇಕು. ಜೊತೆಗೆ ಮಗ ಏನೇನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಗೊತ್ತಿರಬೇಕಾಗತ್ತೆ. ಈಗಂತೂ ಅಳ್ತಾ ಇದ್ದಾರೆ, ಗೊತ್ತಿಲ್ಲ ತನಿಖೆ ಹೇಗಾಗತ್ತೆ ಅಂಥೇಳಿ. ಸಲ್ಮಾನ್ ಖಾನ್ನ ಡೈಹಾರ್ಟ್ ಫ್ಯಾನ್ ಕೂಡ ಆಗಿದ್ದ ಈತ, ಈ ಆರೋಪಿ ಸೊಹೇಲ್. ಸಲ್ಮಾನ್ನ ಸಿನಿಮಾಗಳನ್ನು ಮಿಸ್ ಮಾಡದೆ ಈತ ನೋಡ್ತಾ ಇದ್ದಂತೆ. ಮಾನ್ವಿ ಭಾಗದ ಅಪರಿಚಿತ ವ್ಯಕ್ತಿ, ಆ ವ್ಯಕ್ತಿಯಿಂದ ಈತ ಫೋನ್ ಪಡೆದು ಬೆದರಿಕೆಯನ್ನು ಹಾಕ್ತಿದ್ದ ಅನ್ನುವಂಥ ಆರೋಪ ಇದೆ. ಇದರ ಹಿನ್ನೆಲೆ ಮೊದಲು ಏನು ಮಾಡಲಾಗುತ್ತೆ, ಆ ಮೊಬೈಲ್ ನಂಬರನ್ನು ಪಡೆದಿರುವಂಥ, ಆ ಮೊಬೈಲ್ ನಂಬರ್ ಯಾರು ಪಡಿತಾರಲ್ಲ ಆ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಲಾಗುತ್ತೆ, ಆ ವ್ಯಕ್ತಿಯ ವಿಚಾರಣೆ ಆಗುತ್ತೆ. ಆವಾಗ ಆ ವ್ಯಕ್ತಿ ಹೇಳಿರೋದು ಈತನ ಹೆಸರು. ಮಾನ್ವಿ ಠಾಣೆಯಲ್ಲಿ 6 ದಿನಗಳಿಂದ ಬೀಡು ಬಿಟ್ಟಿದ್ದಾರೆ ಮುಂಬೈ ಪೊಲೀಸರು. ಅದಾದ ಬಳಿಕ ಆ ವ್ಯಕ್ತಿ ನೀಡಿರುವಂಥ ಮಾಹಿತಿಯನ್ನು ಆಧರಿಸಿ ಈ ಸೊಹೇಲ್ ಪಾಷನನ್ನು ಖಾಕಿ ವಿಚಾರಣೆ ಮಾಡ್ತಾ ಇದೆ. ಆರೋಪಿ ಸೊಹೇಲ್ ಪಾಷಾ ಆ ಫೋನ್ ಕಾಲ್ ಕುರಿತು ಖಾಕಿ ತೀವ್ರವಾಗಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈತ ಬೇರೆ ವ್ಯಕ್ತಿಯಿಂದ ಸಿಮ್ ಕಾರ್ಡನ್ನು ಖರೀದಿ ಮಾಡಿರ್ತಾನೆ. ಈಗ ಪೋಷಕರು ಹೇಳ್ತಾ ಇರುವಂಥದ್ದು, ಮಗ ಯಾರಿಗೆ ಫೋನ್ ಮಾಡ್ತಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಪೊಲೀಸರು ಮುಂಬೈಗೆ ಬರಲು ಹೇಳಿದ್ದಾರೆ, ಹಂಗಾಗಿ ನಾವು ಹೊರಡ್ತಾ ಇದ್ದೀವಿ. ಅಂದರೆ ಹೋಗೋಕ್ಕಿಂತ ಮುಂಚೆ ಇವರ ಸ್ಟೇಟ್ಮೆಂಟ್ ಇದು. ಆರೋಪಿ ಸೊಹೇಲ್ ಪಾಷಾ ಪೋಷಕರು ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ಏನು ಗೊತ್ತಿರಲಿಲ್ಲ ಅಂತೇಳಿ 8ನೇ ತರಗತಿ ಮುಗಿಸಿ ಮೆಕ್ಯಾನಿಕ್ ಕೆಲಸವನ್ನು ಮಾಡ್ತಿದ್ದಂತೆ, ಜೊತೆಗೆ ಮನೆ ಜವಾಬ್ದಾರಿಯನ್ನು ಈತ ನೋಡ್ಕೊಳ್ತಾ ಇದ್ದ ಅಂತ ತಂದೆ ತಾಯಿ ಈ ರೀತಿಯಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ ಎಲ್ಲರ ವಿಚಾರಣೆ ಆಗುತ್ತೆ. ಏನಿಲ್ಲ ನೋಡಿರಿ ಸರ್, 12 ಗಂಟೆಗೆ ಬಂದಿದ್ರು ಪೊಲೀಸವರು. ಬಂದು ಸೋಹೇಲ್ ಪಾಷಾ ಆಯ್ತಾನೆ ನಮ್ಮ ಎದಕ್ಕೆ ಸರ್ ಅಂದರೆ, ಇಲ್ಲಮ್ಮ ಸೋಹೇಲ್ ಪಾಷಾ ಆಯ್ದಾನ. ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರು. ಎದಕ್ಕೆ ಸರ್ ಆತ ಏನು ಮಾಡ್ದ ಅಂದರೆ, ಅಲ್ಲಿ ಬರ್ರಮ್ಮ, ಅಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಅಲ್ಲಿ ಕೇಳ್ರಿ. ಮಾನಿ ಪೊಲೀಸ್ ಸ್ಟೇಷನ್ಗೆ ಬೊಂಬೈ ಪೊಲೀಸವರು ಬಂದಿದ್ದರು. ಅಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡವ್ರು ಏನು ಮೆಸೇಜ್ ಮಾಡ್ದಾನಂತ ಅಂದ್ರು ಅವರು. ಬೊಂಬೈ ಪೊಲೀಸರು ಬರ್ರಿ ಅಂತ ಅಂತಾರೆ. ಮುಂಜಾನೆ ಮಾಡಿದರು. ಅವ್ರು ಸೋಹೇಲ್ ಪಾಷಾ ಅಮ್ಮಿ ಅಪ್ಪ, ನಾನೇ, ಅವ್ರಪ್ಪ, ನಾನು ಹೋಗ್ತೀವಿ. ಬಾನುಬಿ ರಸೂಲ್ ಪಾಷಾ. ಸಲ್ಮಾನ್ ಖಾನ್ ಅಂದ್ರೆ ಅಷ್ಟು ಇಷ್ಟ ಆತಗ, ಅಷ್ಟು ಜೀವ. ಸಲ್ಮಾನ್ ಖಾನ್ ಪಿಕ್ಚರ್ ನೋಡ್ತಾನ. ನಾನು ಬೇರೆ ಹಚ್ಚಂದ್ರೆ ಇಲ್ಲ ನಂದು ಸಲ್ಮಾನ್ ಖಾನ್ ಪಿಕ್ಚರ್ ಹಚ್ಚಿದ್ರೆ ನೀನು ಬೇಡ ಅಂತೇನು ಇಲ್ಲ, ಅದೇ ಪಿಕ್ಚರ್ ನೋಡ್ತೀನಿ ನಾನು. ಅಮ್ಮ ಪಿಕ್ಚರ್, ಹನ್ಸಾತ್, ಸಾಜನ್ ಪಿಕ್ಚರ್, ಅಷ್ಟು ಸಲ್ಮಾನ್ ಖಾನ್ಗೆ ಅಷ್ಟು ಜೀವ ಆತ. ಅಷ್ಟು ಜೀವ ನೋಡ್ರಿ ಸರ್. ಗ್ಯಾರೇಜ್ದಾಗ ಇದ್ದ, ಗ್ಯಾರೇಜ್ದಾಗ ಹೋಗ್ತಿದ್ದ ಕೆಲ್ಸಾಗ. ನಮ್ಮ ಅಕ್ಕನ ಮಗಳದ್ದು ಮದುವೆ ಇತ್ತು. ಬಿಡಪ್ಪ ಕೆಲಸ ಬಿಡು, ಮದಿಗೆ ಹೋಗ್ಯಾನ ಅಂದರೆ ಅಷ್ಟ ಮಾಡಂತಗೋ, ಕೆಲಸ ಮದುವೆ ಮಾಡಿ ಬೇರೆ ಹೋಗಂತೀನಿ. ಇಬ್ಬರಿಗೆ ಗಂಡ್ಮಕ್ಕಳು. ಈತನೇ ದೊಡ್ಡ, ಈತನೇ ದುಡಿದ್ರು ನಾವು ತಿನ್ನೋದು. ಏನು ಹೇಳಿಲ್ಲ ಸರ್, ಬರೇ ಮೆಸಸ್ ಅಂತ ನಮ್ಗೆ ಏನು ಗೊತ್ತೇ ಇಲ್ಲ. पर्ची फूट नहीं उनका नहीं दोगे सर नहीं
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.